ಮಾತು ಕೇಳು. ನೀನ್ ಬೆಟ್ಟಕ್ಕೆ ಹೋಗೋದು ಇಂಪಾರ್ಟೆಂಟ್. ಪ್ಲೀಸ್, ನನಗ್ ಮನ್ಸಿಲ್ಲ. ರಿಸೆಪ್ಷನ್ ಮಾಡೋಣ ಅಂತ ಹೇಳಿದೆ, ಬೇಡ ಅನ್ಬಿಟ್ಟ. ಅಂದಮೇಲೆ ನನ್ನ ಯಾವ ಮಾತಕ್ಕೂ ಬೆಲೆನೇ ಇಲ್ಲ. ದೀಪ್ತಿ, ಸನ್ನಿ ನನ್ನಿಂದ ದೂರ ಹೋಗ್ತಿದ್ದಾನೆ. ಹೋಗ್ಲಿ ಬಿಡು. ಇಷ್ಟು ವರ್ಷ ಅವರೇ ಇಲ್ದೆ ನಾನು ಬದುಕಿಲ್ವೇನೆ. ಈಗ ನನ್ ಸನಿ ನನ್ನಿಂದ ದೂರ ಆಗ್ತಿದ್ದಾನೆ. ಯಾರು ಇಲ್ದೆ ಬದುಕೋದನ್ನ ನಾನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತೇನೆ. ಇದನ್ನೇ ತಪ್ಪು ಅನ್ನೋದು. ಇಲ್ಲ ದೀಪ್ತಿ, ಅವನ್ ಪ್ರಪಂಚದಲ್ಲೀಗ ನಾನಿಲ್ಲ. ಏನಿದ್ರು ಅವನ್ ಹೆಂಡತಿ ವಿನುತ, ಅತ್ತೆ ಮಾವ, ಸತ್ಯ, ರಂಜಿತ, ಇವ್ರುಗಳಷ್ಟೇ ಅವನ್ ಪ್ರಪಂಚ. ಅಷ್ಟೇ. ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೋಡು. ಪ್ರತಾಪ್ ನಿನ್ನಿಂದ ದೂರ ಹೋಗ್ತಾ ಇದ್ದಾನೆ ಅಂತ ನೀನ್ ಅವನಿಂದ ದೂರ ಹೋದ್ರೆ ಒಂಟಿ ಆಗೋದು ನೀನು. ಅವನು ನೀನ್ ಹೆತ್ತ ಮಗ, ನಿನ್ನ ಸ್ವತ್ತು. ನೀನ್ ಹೀಗೆ ಅವನನ್ನ ಲೂಸ್ ಬಿಟ್ರೆ ನಮ್ಮ ಅತ್ತೆ ಮಾವ ಅವನನ್ನ ಕೀಲ್ಗೊಂಬೆ ಆಡಿಸ್ದಂಗ ಆಡಿಸ್ತಾರೆ. ಎಲ್ಲ ನಿನ್ ಹಿಡಿತದಲ್ಲಿರ್ಬೇಕು. ಎಲ್ರೂ ನೀನ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಎಲ್ಲ ನೀನ್ ಹೇಳ್ದಾಗೆ ನಡಿಬೇಕು. ಇಲ್ಲ ಅಂದ್ರೆ ನಿನ್ ಮನೆಯಲ್ಲಿ ನೀನೇ ಕೆಲಸದವಳಾಗ್ತೀಯ. ಸುಮ್ನೆ ಬೆಟ್ಟಕ್ಕೆ ಹೋಗ್ಬಾ. ಸತ್ಯ, ಮೇಡಮ್ ಬಂದೀನಿ. ಸಾವಿತ್ರಿ, ನಂದು ಸತ್ಯಂದು ಸೇರಿಸಿ 2 ಬ್ಯಾಗ್. ವಿನುತಾ ಬಂದಿದ್ದೀನಿ ಕಣಲ್ಲಿ. ಮೇಡಮ್ 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 ಮೇಡಮ್. ಪೆದ್ಗುಂಡ ಯಾರವರು? ಇನ್ಯಾರು? ಪ್ರತಾಪ್ ಬಾವ. ಲೇ ಕುಳ್ಳಿ, ನಾನಾಗ್ಲೇ ಬಂದು ಅರ್ಧ ಗಂಟೆ ಆಯ್ತು. ಹೋಗ್ ಲಗೇಜ್ ಇಡ್ರಿ. ವಿನುತಾನೆ ತಂದಿಟ್ಲಲ್ಲ. ಸರಿ. ವೇರ್ ಇಸ್ ದಟ್ ಓಲ್ಡ್ ಮ್ಯಾನ್? ಹಲೋ ತಲೆಹಟ್ಟೆ, ಕನ್ನಡಕ ನಾನು ಅಲ್ಲಿ ಹುಡುಕ್ತಾ ಇದ್ದೀನಿ. ನೀನ್ ನೋಡಿದ್ರೆ ಹಾಕೊಂಡು ಕೂತಿದೀಯ ಇಲ್ಲಿ. ಕೊಡಲಿ ಕನ್ನಡಕ ಕೊಡು. ಪದ್ಮಾವತಿ ಅವರೇ, ನೀವೇನ್ ನಗ್ತಿದ್ದೀರಾ? ಲಗೇಜ್ ಇಡ್ರಿ. ಆಯ್ತು ಮೇಡಮ್. ಮೇಡಮ್ ನೀವು ಬರ್ತಿಲ್ವಾ? ನಾನ್ ಯಾಕೆ ಬರ್ಬಾರ್ದು? ಕೂಗ್ಲಿಲ್ಲ. ಹಲೋ, ಈ ಟೂರ್ಗೆ ಮ್ಯಾನೇಜರ್ ನಾನೇ. ನಾನ್ ಬರ್ತೀನಿ. ಲೇ, ಹೀಗೆ ತರಲೆ ಮಾಡ್ಕೊಂಡು ಕಾಲ ಕಳಿಬೇಡ ಕಣೆ. ಅಷ್ಟೊಂದ್ ದೂರ ಹೋಗ್ಬೇಕು. ನಾವ್ ದೇವ್ರ ನೋಡೋದ್ ಬೇಡ್ವಾ? ಅಮ್ಮ, ಮನುಷ್ಯರು ಓಡೋಗ್ತಾರೆ, ದೇವರೆಲ್ಲ ಓಡೋಗ್ತಾರೆ. ಹಾಗೆ ಹೇಳ್ಬಾರ್ದು ನನ್ ಕಂದ. ಸರಿ, ವೈಶಾಲಿ ಅವರು ಅವ್ರು ಆನ್ ದ ವೇ ಬರ್ತಾರೆ ಮಾವ, ಹಾಗೆ ಪಿಕ್ ಮಾಡೋಣ. ಓಕೆ. ನಮ್ಮೂರು ಮೈಸೂರು. ನಿಮ್ಮೂರು ಯಾವೂರು? ಬಂದೆ ಹೇಳು. ಪ್ಲೀಸ್
ದಯವಿಟ್ಟು ಎಲ್ರು ಹಳ್ಳಿಯವ್ರ ತರ ಬಿಹೇವ್ ಮಾಡ್ಬೇಡಿ, ಡೀಸೆಂಟ್ ಆಗಿ ಬಿಹೇವ್ ಮಾಡಿ. ಏನೇ ಹಳ್ಳಿಯವರು ಅಂತ ಹಾಗಂತಿದ್ಯಾ? ಈಗ ಸಿಟಿಯವ್ರಿಗಿಂತ ಹಳ್ಳಿಯವ್ರಿಗೆ ಸ್ಟೈಲ್ ಜಾಸ್ತಿ ಗೊತ್ತಾ? ಸುಮ್ನೆ ಹೊತ್ತಾಗ್ಬಿಡುತ್ತೆ. ಅಪ್ಪ ಎಲ್ರಿಗೂ ಎಣ್ಣೆ ಕೊಡಪ್ಪ, ನಾವ್ ಇನ್ನು ಬೆಟ್ಟ ಹತ್ತಿ ಚಾಮುಂಡಿ ದರ್ಶನ ಮಾಡ್ಬೇಕು. ಅಮ್ಮ ತಾಯಿ ಕಾಪಾಡಮ್ಮ. ಇಲ್ಲಿ ಏನಾದ್ರೂ ಡ್ರಿಂಕ್ ಸಿಗತ್ತಾ? ರೆಡ್ ಬುಲ್? ಸಾರಿ, ಇಲ್ಲಿ ರೆಡ್ ಬುಲ್ ಸಿಗಲ್ಲ, ಪಿಂಕ್ ಬುಲ್ ಸಿಗಲ್ಲ. ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯ ಡ್ರಿಂಕ್ ಎಳ್ನೀರು. ಸನ್ನಿ, ಇವ್ಗಳ ಮಧ್ಯೆ ನನಗೆ ಇಲ್ಲಿ ಇರಿಟೇಟ್ ಆಗ್ತಾ ಇದೆ. ಮಮ್ಮಿ ಅಯ್ಯೋ ನಾನು ಮೊದ್ಲೇ ಡಿಪ್ರೆಷನ್ ಇದ್ದೀನಿ. ನಾನು ಎಲ್ಲಿ ನಿಮಗೇನ್ರಿ ಡಿಪ್ರೆಷನ್? ಏನಿಲ್ಲಮ್ಮ, ಅಪ್ಪ ಟೀನೇಜ್ ಅಲ್ಲಿ ಇರ್ಬೇಕಂದ್ರೆ ಅವ್ರ ಗರ್ಲ್ ಫ್ರೆಂಡ್ ಅಲ್ಲಿ ಕೂರಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡ್ ಬಂದಿದ್ರಂತೆ. ಪಾಪ ಅಮ್ಮ ಅಪ್ಪ ಅದನ್ನೇ ನೆನಪು ಮಾಡ್ಕೊಂಡು ಡಿಪ್ರೆಷನ್ ಹೋಗ್ಬಿಡ್ತಾರೆ. ಏನಾಯ್ತು? ಏನಾಗಿಲ್ಲ ಸರ್. ನೋಡು ಆ ಕಾರಣ ಹೇಗೆ ಓಡಿಸ್ಕೊಂಡು ಹೋಗ್ತಾನೆ. ಚಾಮುಂಡೇಶ್ವರಿ ಶ್ರೀ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಸುಂದರವಾದ ಹೇರ್ ಸ್ಟೈಲ್ಗೆ ಬಳಸಿ 5 o'clock ಬ್ಲೇಡ್. ಒಂದ್ ಬ್ಲೇಡ್ ತಗೊಂಡೆ 9 ಬ್ಲೇಡ್. ಬನ್ನಿ ಬನ್ನಿ ಬೇಗ. ಎಲ್ಲಿಗೆ ರಂಜು? ಅಯ್ಯೋ, ಕೊಟ್ ಮಾತಿಗೆ ತಪ್ಪಾರ್ದು. ಪುಣ್ಯಕೋಟಿ ಕತೆ ಕೇಳಿಲ್ವಾ? ನೀವು ಬೇಗ ಬನ್ನಿ. ನಾನೇನೆ ಮಾತು ಕೊಟ್ಟಿದ್ದೆ. ಅಯ್ಯೋ ಬಾವಾ, ಏನಿದು ನೋಡಿ ವಿನುತಾಕ. ಏನೇ ಅದು? ಅಯ್ಯೋ, ನೀನು ಮರ್ತೋಗಿದ್ಯಲ್ಲ. ಬಿಡು, ನಿಂಗೆ ಪ್ರತಾಪ್ ಅವನ ಮೇಲೆ ಪ್ರೀತಿ ಕಡಿಮೆ ಆಗಿದೆ. ರಂಜು ನಿನ್ ಸೀನ್ ಜಾಸ್ತಿ ಆಯ್ತು. ಅದ್ ಏನು ಅಂತ ಹೇಳೆ. ನೀನೂನಾ ಅಂದ್ರೆ ಏನೇ? ಯೂಟ್ಯೂಬ್ ಬ್ರೂಟಸ್. ರಂಜು, ನಿಂದ ಅತಿ ಆಯ್ತು ಕಣೆ. ಅಮ್ಮನವ್ರನ್ನ ನೆನ್ಸ್ಕೊಂಡು ಬೆಟ್ಟ ಹತ್ತೋದ್ ಬಿಟ್ಟು ತಲೆಹರಟೆ ಮಾಡ್ತಿದ್ಯಾ? ನೀವು ಬನ್ನಿ ಫಸ್ಟ್, ಬನ್ನಿ ನೀವು ಬನ್ನಿ, ಎಲ್ಲ ಬರ್ತಾರೆ. ಬೆಟ್ಟ ಹತ್ತಕ್ಕಿಂತ ಮುಂಚೆ ಹರಕೆ ತೀರಿಸ್ಬೇಕು. ಏನ್ ಹರಕೆನೆ ಅದು? ಪ್ರತಾಪ್ ಬಾವ ಸೇಫ್ ಆಗಿ ಬಂದ್ರೆ ಸತ್ಯ ಬಾವ ಕೂದ್ಲು ಗಡ್ಡ ಮೀಸೆ ಉಬ್ಬನ್ ಬೋಳಿಸ್ತೀನಿ ಅಂತ ಹೇಳಿರ್ಲಿಲ್ವಾ? ಇವ್ರೇ ಮುಡಿ ಕೊಡ್ಬೇಕಾಗಿರೋದು. ಇಲ್ಲ ಸರ್, ತಮಾಷೆ ಮಾಡ್ತಾರೆ. ರಂಜು ಪ್ಲೀಸ್ ರಂಜು. ನಿಮ್ ಫ್ರೆಂಡ್ಶಿಪ್ ನಿಜಾನೇ ಆಗಿದೆ, ನೀವ್ ಮುಡಿ ಕೊಡ್ಲೇಬೇಕು. ಒಂದ್ ನಿಮಿಷ. ನಮ್ಮಿಬ್ರು ಸ್ನೇಹ ಎಂತದ್ದು ಅಂತ ನಮಗಿಬ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ಸಾಬೀತ್ ಮಾಡಿ ತೋರ್ಸೋ ಅವಶ್ಯಕತೆ ಇಲ್ಲ. ಸತ್ಯ, ನಿನ್ ಮುಡಿ ಕೂಡ ಅವಶ್ಯಕತೆ ಇಲ್ಲ. ನಡಿ ಹೋಗೋಣ. ಜೀವದ ಗೆಳೆಯ ನಿನ್ಗೆ ಶಾನೆ ಪ್ರೀತಿ ಕಣ್ಣು. ನಂಗೆ ಯಾಕೋ ಆಗ್ಲಿಂದ ನಿಮ್ ಮೇಲೆ ಅನುಮಾನ ಬರ್ತಾ ಇದ್ದೇನೆ. ಇಷ್ಟ ದೂರ ಬಂದು ಒಬ್ರು ಯಾರಿಗೂ ಫೋನ್ ಮಾಡ್ತಾ ಇದ್ದೀರಾ? ಪ್ರೀತಮ್ಗೆ ಬಂದ ನಾವಿಲ್ಲಿಗೆ ಸೇಫ್ ಆಗಿ ಬಂದು ಸೇರಿದ್ವಿ ಅಂತ ಹೇಳೋದು. ನಿಮ್ ಮಗನ ಬಿಟ್ಟು ನಿಮ್ಗೆ ಇರಕ್ ಆಗಲ್ವೇನೋ? ನೀವುಗಳಿಂದ ಇದ್ದಾಗ ಅವನೇ ತಾನೇ ನನ್ನ ಜೊತೆಲಿ ಇದ್ದವನು. ಅವನ್ ಬರ್ಲಿಲ್ಲ ಅಂತ ನೀವ್ ಈಗ ಡಲ್ಲಾಗಿದ್ರೆ ಮಿಕ್ಕ ಮಕ್ಳೆಲ್ಲ ಬೇಜಾರ್ ಮಾಡ್ಕೊಳಲ್ವಾ? ಅಪ್ಪನ್ಗೆ ಮಗನೇ ಮುಖ್ಯ ಅಂತ ಅವ್ರಿಗನ್ಸಲ್ವಾ? ಎರಡು ಕಣ್ಣಲ್ಲಿ ಯಾವ್ದು ಮುಖ್ಯ ಅಂತ ಕೇಳಿದ್ರೆ ನಾನೇನ್ ಹೇಳಿ ಬಂದ? ಮಗಾನು ಮುಖ್ಯ, ಹೆಣ್ಣು ಮಕ್ಕಳು ಮುಖ್ಯ. ಆಯ್ತು, ಹೆಣ್ಮಕ್ಳ ತರ ನೀವು ಕಣ್ಣೀರ್ ಹಾಕ್ಬೇಡಿ. ಇಷ್ಟು ವರ್ಷ ನಾವೆಲ್ಲ ಕಣ್ಣೀರ್ ಹಾಕಿದ್ ಸಾಕು. ಈಗ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಮುಂದೆ ಎಲ್ಲ ಸಮಾಧಾನವಾಗಿರ್ಲಿ, ಸಂತೋಷವಾಗಿರೋಣ ಅಂತ ತಾನೇ ಬಂದಿರೋದು. ಬನ್ನಿ ಹೋಗೋಣ. ಇಳಿ ವಯಸ್ಸಿನಲ್ಲಿ ರೊಮ್ಯಾನ್ಸ್ ಮಾಡ್ತಿರೋ ನವ ಜೋಡಿ ನಂಜುಂಡ ಪದ್ಮಾವತಿ. ಸಾರಿ ಮಾವ, ಬನ್ನಿ. ಇರ್ಲಿ ಬಿಡಿಪ್ಪ, ನಾವೆಲ್ಲ ನಡ್ಕೊಂಡು ಹೋಗೋಣ. ಅವರಿಬ್ರು ಹಾಯಾಗಿ ಮಾತಾಡ್ಕೊಂಡು ಬರ್ಲಿ. ಚಾಮುಂಡಿ ಬೆಟ್ಟದಲ್ಲಿರೋದು 1000 ಮೆಟ್ಲು. ಎಲ್ಲೂ ನಿಲ್ದೆ ಯಾರು ಮೊದ್ಲು ಹತ್ತಾರೋ ಅವ್ರಿಗೆ 1 ಪ್ಯಾಕೆಟ್ ಬಿಸ್ಕಿಟ್, 1 ಬಾಟಲ್ ನೀರು ಉಚಿತ. ಆರ್ ಯು ಆಲ್ ರೆಡಿ? ಆನ್ ಯುವರ್ ಮಾರ್ಕ್, ಗೆಟ್ ಸೆಟ್, ಗೋ!
ನಾನು ಸುಸ್ತಾಗ್ತಾ ಇದೆ, ನೀವೆಲ್ಲ ಮೆಟ್ಲತ್ಕೊಂಡು ಹೋಗಿ, ನಾನು ಕಾರಲ್ಲಿ ಹೋಗ್ತೀನಿ. ವೈಶಾಲಿ ಅವರೇ, ನಡ್ಕೊಂಡು ಬನ್ನಿ, ಆರೋಗ್ಯನೂ ಸುಧಾರಿಸುತ್ತೆ, ದೇಹ ತೂಕನೂ ಕಡಿಮೆ ಇದಕ್ಕೆ ತಾನಿ ಫ್ಯಾಮಿಲಿ ಜೊತೆ ನಾನು ಬರಲ್ಲ ಅಂತ ಹೇಳಿದ್ದು. ಮಾಮಿ, ಇವತ್ತು ಯಾಕೆ ಮುಖ ಉದಿಸ್ಕೊಂಡಿದ್ಯಾ? ಇವತ್ತಾದ್ರೂ ಖುಷಿ ಖುಷಿಯಾಗಿರ್ಬಾರ್ದಾ? ಪ್ಲೀಸ್ ನಡಿ ಮಮ್ಮಿ, ಹೋಗೋಣ. ಇಲ್ಲ ಕಣ, ನನ್ ಕೈನಲ್ಲಿ ಆಗಲ್ಲ. ನೀವೆಲ್ಲರೂ ಹತ್ಕೊಂಡು ಹೋಗಿ, ನಾನು ಕಾರಲ್ಲಿ ಬರ್ತೀನಿ. ಹೇಗೂ ನಾನು ಯಾವಾಗಲೂ ಸಪ್ರೇಟೇ ತಾನೆ. ಜೊತೆಯಾಗಿದ್ರೆ ತಾನೆ ನೀವು ನಮ್ಮಲ್ಲಿ ಒಬ್ಬರಾಗೋದು. ಬನ್ನಿ ವೈಶಾಲಿ ಅವರು. ಪ್ಲೀಸ್ ಮಮ್ಮಿ. ವೈಶಾಲಿ ಅವರೇ, ಮಗ ವಾಪಸ್ ಬಂದಿದ್ದಾನೆ, ತಾಯಿ ದಯೆ ತೋರಿಸಿದಾಳೆ. ಬೆಟ್ಟ ಹತ್ತಿ ಅಮ್ಮನವ್ರ ದರ್ಶನ ಮಾಡಿ ಎಲ್ಲ ಒಳ್ಳೇದಾಗತ್ತೆ. ನೋಡಿ, ಅದ್ ನನ್ ಮನ್ಸಿಗೆ ಅನ್ಸ್ಬೇಕು, ನೀವ್ ಹೇಳೆಲ್ಲ ಬರಕ್ ಆಗಲ್ಲ. ಈಗೇನ್ ಮಮ್ಮಿ, ನೀನ್ ಬರ್ತೀಯೋ ಇಲ್ವೋ? ಅದರಿಂದ ಏನ್ ಸುಧಾರಿಸುತ್ತೆ? ನೀನ್ ನೋಡಿದ್ರೆ ಇವ್ರುಗಳೇ ಮುಖ್ಯ ಅನ್ನೋ ತರ ಮಾತಾಡ್ತೀಯ. ಇವ್ರುಗಳೆಲ್ಲ ಸೇರ್ಕೊಂಡು ನನ್ನನ್ನ ಕಂಡೆ ಮಾಡ್ತಾರೆ. ಇದ್ಯಾವುದು ತಪ್ಪಿದ್ದಲ್ಲ. ನನ್ಗಂತೂ ನಾನ್ ಒಂಟಿ, ಯಾರು ಇಲ್ಲ ಅಂತ ಅನ್ಸಕ್ ಶುರು ಆಗ್ಬಿಟ್ಟಿದೆ. ಪ್ರತಾಪ್, ಇಲ್ಲಿ ಬಿಡಿ, ನಿಮ್ಮಮ್ಮ ಕಾರಲ್ಲೇ ಬರ್ಲಿ, ನಾವೆಲ್ಲ ಒಟ್ಟಿಗೆ ನಡ್ಕೊಂಡು ಹೋಗೋಣ ಬೆಟ್ಟ ಹತ್ತಿ. ಸರಿ ಮಮ್ಮಿ. ಮಮ್ಮಿ, ಈಗೇನ್ ಬರ್ತೀಯ ಇಲ್ವೋ? ನಾನು ನಿಮ್ ಜೊತೆಯಲ್ಲೇ ಬರ್ತೀನಿ, ನಡೀರಿ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದಲ್ಲ ಸಿಗದು ಬಾ. ಅಯ್ಯೋ, ಯಾಕೆ ಯಾರು ಏನು ಮಾತಾಡ್ತಿಲ್ಲ? ಎಲ್ರು ಸುಸ್ತಾಗ್ಬಿಟ್ರಾ? ಕಣ, ನಿಮ್ಮನ್ನ ಅಡ್ಗೆನ ಸುಲಭ ಮಾಡೋದಕ್ಕೆ ನನ್ನ ಹತ್ರ ಇದೆ ಮುಲ. ಚಾಮುಂಡೇಶ್ವರಿ ಕ್ಷೇತ್ರದ ಕತೆ. ಬನ್ನಿ, ಎಲ್ರು ಕುತ್ಕೊಳ್ಳಿ, ನಾನು ಹೇಳ್ತೀನಿ. ಬನ್ನಿ. ಆ ಕಡೆ ಕರ್ಕೊಂಡು ಹೋಗಿ ದುಯ್ಯಟ್ಟು. ಆದ್ರೆ ಆ ಗೈಯಾಳಿ ರಂಜಿತ ಬಿಡ್ಬೇಕಲ್ಲ, ಅದಕ್ಕೆಲ್ಲ ನಾವಿದೀವಿ, ನಾವು ಮ್ಯಾನೇಜ್ ಮಾಡ್ತೀವಿ. ಆದಿಶಕ್ತಿ ಚಾಮುಂಡೇಶ್ವರಿಯಾಗಿ ಅವತಾರ ತಾಳೋದಕ್ ಮುಂಚೆ ಈ ಬೆಟ್ಟದಲ್ಲಿ ಮಹಾಬಲೇಶ್ವರ ಅನ್ನೋ ದೇವರ ನೆಲೆಸಿದ್ರಂತೆ. ಇನ್ನೊಂದ್ ವಿಷಯ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಅಯ್ಯೋ, ಜನರಲ್ ನಾಲೆಜೇ ಇಲ್ಲ ನಿಮ್ಗೆ. ಮೊದ್ಲು ಮೈಸೂರ್ನ ಮಹಿಷಾಪುರ ಅಂತ ಕರೀತಿದ್ರಂತೆ. ಮಹಿಷಾಸುರನ ಉಪಟಳವನ್ನು ತಾಳಲಾರದೆ ಎಲ್ರು ತಾಯಿ ಜಗನ್ಮಾತೆನ ಬೇಡ್ಕೊಂಡ್ರು. ಆಗ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಅವತಾರ ತಾಳಿ ಮಹಿಷಾಸುರನ ಮರ್ದನಕ್ಕೆ ಸಿದ್ಧರಾಗ್ತಾರೆ. ಏನ್ ಬಾವಾ, ನೀನೇನು ಒಳ್ಳೆ ಅಡಿಗೊಲಜ್ಜಿ ತರ ಕತೆ ಕೇಳ್ಕೊಂಡು ಕತೆ ಕೇಳೋ ವಯಸ್ಸಿಂದ ಏನೇನ್ ಮಾಡ್ಬೇಕು? ಪಾಪ ನಮ್ ಬಾಸ್ ನೋಡು ಹೆಂಗ್ ಬಾಡೋಗೈತೆ. ಪಾಪ ಮೆಟ್ಲ ಹತ್ಕೊಂಡ್ ಬಂದ್ರಲ್ಲ, ಸುಸ್ತಾಗಿರುತ್ತೆ, ಅದಕ್ಕೆ ಮುಖ ಬಾಡೋಗಿದೆ ಅಷ್ಟೇ. ಕರ್ಮ ನಿಂಗೆ ಹೇಳತ್ತಿಗೆ ನನ್ಗೆ ನೆರೆ ಕೂತ ಬಂದಿರ್ತದೆ. ಏನ್ ಮಾಡ್ಬೇಕು ಬಾಬಾ ನಾನು? ಬಾಸ್ ಸೈಡಿಗೆ ಕರ್ಕೊಂಡು ಹೋಗಿ ಏಕಾಂತವಾಗಿ ಮಾತಾಡಿದ್ರೆ ಅವ್ನ ಮನಸ್ಸಿಗೆ ಖುಷಿ ಆಯ್ತದೆ. ಸುಮ್ಮನೆ ಇರ್ತಿರೋ, ರಂಜು ಇದ್ದಾಳೆ. ರಂಜನಾ ನಾನು ಮೇಂಟೈನ್ ಮಾಡ್ತೀನಿ. ಮಹಿಷಾಸುರನ ಸಂಹಾರ ಮಾಡ್ಬೇಕಾದ್ರೆ ಚಾಮುಂಡೇಶ್ವರಿ ಬೆವರಿನ ನೀರು ಭೂಮಿಗ್ ಬಿದ್ದಾಗ ಹುಟ್ಟದವ್ರೆ ಜ್ವಾಲ ಮತ್ತೆ ತ್ರಿಪುರ ಸುಂದರಿ. ಇಷ್ಟೆಲ್ಲ ಇದೆಯಾ ರಂಜು? ಹೌದು ಬಾಬಾ. ಮಹಿಷಾಸುರನ್ ಸಂಹಾರ ಮಾಡಿದ್ಮೇಲೆ ತಾಯಿ ಚಾಮುಂಡೇಶ್ವರಿ ಕೆರೆಯಲ್ಲಿ ಮುಳುಗುವಳು. ಆ ಕೆರೆನ ದೇವಿ ಕೆರೆ ಅಂತಾರೆ. ಈಗ್ಲೂ ಕೂಡ ಆ ಕೆರೆ ನೀರನ್ನೇ ಮೊದ್ಲು ತಾಯಿಗೆ ಅಭಿಷೇಕ ಮಾಡೋದು. ಪ್ರತಾಪ್, ನಾವು ದೇವಸ್ಥಾನದಿಂದ ತುಂಬಾ ದೂರ ಬಂದ್ಬಿಟ್ಟಿದೀವಿ. ಮನೆಯವ್ರಿಗೇನಾದ್ರೂ ಗೊತ್ತಾದ್ರೆ? ಲೇ ವಿನುತಾ, ನಮ್ಗಿಬ್ರಿಗೂ ಮದ್ವೆ ಆಗಿದೆ ಕಣೆ, ಈಗ್ಲೂ ನೀನ್ ಹೆದರ್ಕೊಳ್ತಾ ಇದೀಯಲ್ಲ ಪುಕ್ಲಿ. ಸರ್, ಈಗ ಏನಾಗ್ಬೇಕು? ನಾನು ಯಾವಾಗ್ಲೂ ಹೀಗೆ ನಿನ್ ತೊಡೆ ಮೇಲೆ ಮಲ್ಕೊಂಡೇ ಇರ್ಬೇಕು. ನನಗ್ ನೀನು, ನಿನಗ್ ನಾನು. ನಿಮ್ಗೆ ತುಂಬಾ ದೊಡ್ಡ ಆಸೆನೇ ಇದೆ. ನನಗೆ ಇನ್ನೂ ಒಂದ್ ದೊಡ್ಡ ಆಸೆ ಇದೆ. ಏನಪ್ಪ ಅದು? ನಾನ್ ಪ್ರೀತಿಸೋ ಹುಡುಗಿಯಿಂದ ಐ ಲವ್ ಯು ಅಂತ ಕೇಳಿಸ್ಕೊಬೇಕು. ಅಯ್ಯೋ,
121 ಸಲ ಹೇಳಿದೀನಿ. ಆದ್ರೂ ನೀನು ಆಫೀಸಿಗೆ ಬರುವಾಗ ಹೇಳ್ತಾ ಇದೀಯಲ್ಲ ಆ ಸ್ಟೈಲಲ್ಲಿ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಅದ್ರಲ್ಲಿ ಏನೋ ಒಂದು ಕಿಕ್ಕಿದೆ. ಸರಿ, ಐ ಲವ್ ಯು. ಸ್ವರ್ಗ ಸುಖ. ವಿನುತಾ, ನೀನು ನಮ್ಮ ಆಫೀಸಿಗೆ ಜಾಯ್ನ್ ಆದಾಗ ನಿನ್ ಮುಖದಲ್ಲಿ ಒಂದು ಮುಗ್ಧತೆ ಇತ್ತಲ್ವಾ, ಅದು ನನಗೆ ತುಂಬಾನೇ ಇಷ್ಟ. ನನಗೂ ಅಷ್ಟೇ. ನಾನು ನಿಮ್ಮ ಆಫೀಸಿಗೆ ಬರ್ಬೇಕಾದ್ರೆ ನೀವು ನಗ್ತಿದ್ದು, ನಿಮ್ಮ ಒಳ್ಳೆತನ ತುಂಬಾ ಇಷ್ಟ ಆಗ್ತಿತ್ತು. ಅದಕ್ಕೆ ನನಗೆ ನಿಮ್ಮನ್ನ ದ್ವೇಷಿಸಕ್ಕೆ ಆಗಲಿಲ್ಲ. ನನಗೆ ಇನ್ನೂ ಒಂದು ಆಸೆ ಇದೆ. ಇನ್ನೂ ನಿಮ್ಮ ಆಸೆ ಮುಗ್ದಿಲ್ವಾ? ಒಂದೇ ಒಂದು ಕೊನೆಯ. ಏನ್ ಹೇಳಿ? ನನಗೆ ನಿನ್ ಕಿವಿ ಕಚ್ಚಬೇಕು ಅಂತ. ನಾನು ನಿಮ್ ಕಾಲ್ ಮುರಿತೀನಿ. ನಿನ್ ಮೂಗ್ ಕಚ್ಚಬೇಕು ಅಂತ ಆಸೆ. ನಿಮ್ ಕೈ ಮುರಿತೀನಿ. ನಿನ್ ತುಟಿ ಕಚ್ಚಬೇಕು. ಅಮ್ಮ, ನಾ ಹೋಗ್ತೀನಿ. ಅಡಿಗಿಡುವೆ ನನ್ನ ಕೈಯನ್ನು ನೀಡಿಯ ಇಡುವ ಮೊದಲು, ಅಡವಿಡುವೆ ನಾನೇ ನನ್ನನ್ನು ನಿನ್ನೊಡನೆ ಬದುಕಿ ಬಿಡಲು. ನಿನ್ನ ಒಲವಿನ ಒಂದೇ ಕಾರಣ, ಜೀವನವೇ ಖುಷಿಯ ಕಥನ. ನೀನೊಂದು ಒಲವಿನ ಗಂಗೋತ್ರಿ. ಇಲ್ಲಿವರೆಗೂ 700 ಮೆಟ್ಲಾಯ್ತು, ಇನ್ನು 300 ಮೆಟ್ಲಿದೆ. ಅಯ್ಯೋ, ಇನ್ 300 ಮೆಟ್ಲು ಹತ್ತಿದ್ರೇನೆ ಚಾಮುಂಡಿ ಬೆಟ್ಟ ಬರೋದು. ಕೈ ಮುಗಿತೀನಿ ರಂಜು, ಚಾಮುಂಡಿ ಬೆಟ್ಟಕ್ಕೆ ಕಾರ್ಲೇ ಹೋಗೋಣ. ಕಾರು ಬಾರು ಎಲ್ಲ ಏನೂ ಇಲ್ಲ. ಇಲ್ಲಿವರೆಗೂ 700 ಮೆಟ್ಲು ಹತ್ಕೊಂಡ್ ಬಂದಿದ್ದಕ್ಕೆ ನಿಮ್ಗೆಲ್ಲ ಕಬ್ಬಿನ ಹಾಲಿನ ಜ್ಯೂಸು, ನಂದಿ ದೇವ್ರ ದರ್ಶನ. ವಿನುತಂಗೆ ಕಬ್ಬಿನ ಹಾಲು ಅಂದ್ರೆ ತುಂಬಾ ಇಷ್ಟ. ವಿನುತಾ ಪ್ರತಾಪ್ ಎಲ್ಲಿ? ಹೌದು ರಂಜು, ವಿನುತಾ ಪ್ರತಾಪ್ ಎಲ್ಲಿ? ವಿನುತಾ ಪ್ರತಾಪ್? ನನ್ನೇನ್ರಿ ಕೇಳ್ತಾ ಇದೀರಾ? ನೀವೇ ತಾನೇ ಇವಳು ಕತೆ ಹೇಳ್ತಿರ್ಬೇಕಾದ್ರೆ ಹೋಗು ಹೋಗು ಅಂತ ಅವ್ರಿಬ್ಬರನ್ನು ಕಳ್ಸಿದ್ದು. ಏನ್ ನೀನು ಸತ್ಯನಂತಿ ಸಾವಿತ್ರಿಯಾಗಿ ಸುಳ್ಳು ಹೇಳ್ತಿದ್ಯಾ? ನಾನು ನಿಮಗ್ ಸ್ವಲ್ಪನೂ ಜವಾಬ್ದಾರಿ ಇಲ್ವಾ? ನಾವ್ ಬಂದಿರೋದು ದೇವಸ್ಥಾನಕ್ಕೆ ಅಂತ. ಅವ್ರಿಗೆ ಯಾಕೆ ಬೇಕಿತ್ತು ಹೇಗ ಅಂತ? ನನ್ ಮಗನಿಗಂತ ಜವಾಬ್ದಾರಿ ಇಲ್ಲ, ನಿಮ್ ಮಗಳಿಗಾದ್ರೂ ಜವಾಬ್ದಾರಿ ಬೇಡವಾ? ಅಯ್ಯೋ ವೈಶಾಲಿ ಅವ್ರೆ, ನಾನು ಹೇಳ್ತಿರೋದು ಇಬ್ಬರಿಗೂ. ಸರಿ ಹೋಯ್ತು. ಅಲ್ಲ, ಈಗ ಏನಾಗಿಲ್ಲ, ನಾನು ಸಾವಿತ್ರಿ ಹೋಗಿ ಅವ್ರಿಬ್ರನ್ನ ಹುಡ್ಕೊಂಡ್ ಬರ್ತೀವಿ. ಬಾ ಸಾವಿತ್ರಿ, ಅವರಿಬ್ರು ಹುಡುಕ್ತಾ ನೀವು ಹೋಗಿ, ನಿಮ್ಮಿಬ್ರು ಹುಡುಕ್ತಾ ನಾವು ಹೋಗ್ತೀವಿ. ಸಮಾಧಾನ ಸಮಾಧಾನ. ಅವ್ರಿಬ್ರು ನೋಡ್ಕೊಂಡು ಇವ್ರು ಹೋಗ್ತಾರೆ, ಇವ್ರಿಬ್ರು ನೋಡ್ಕೊಂಡು ನೀವ್ ಹೋಗಿ. ಕೊನೆಗೆ ಉಳಿಯೋದ್ ಯಾರು? ನಾನು ವೈಶಾಲಿ ಆಂಟಿ. ನಾವಿಬ್ರು ಇಲ್ಲಿ ಕುತ್ಕೊಂಡು ಭಜನೆ ಮಾಡ್ತಾ ಇರ್ತೀವಿ. ಯಾರು ಎಲ್ಗೂ ಹೋಗೋದ್ ಬೇಡ, ನಾವು ನಂದಿ ದರ್ಶನ ಮಾಡ್ತೀರಣ್ಣ. ಅಷ್ಟೆಲ್ಲ ಅವ್ರಿಬ್ರು ಮಗು ನಿತ್ಕೊಂಡ್ ಬರ್ತಾರೆ. ಅದು ಗಂಡಾದ್ರೆ ನಂದ ಅಂತ ಹೇಳೋಣ, ಹೆಣ್ಣಾದ್ರೆ ನಂದಿನಿ ಅಂತ ಹೇಳೋಣ. ಎಂತ ವಯಸ್ಸಿಗೆ ಮೀರಿದ ಮಾತು ನಿಂದು. ಹಲೋ, ಇದು ಜಾಲಿ ಟ್ರಿಪ್, ನಾನು ಏನ್ ಬೇಕಾದ್ರೂ ಮಾತಾಡ್ಬೋದು. ಬನ್ನಿ ಬನ್ನಿ, ನಂದಿ ದರ್ಶನ ಮಾಡೋಣ. ಚಲೋ. ಎಲ್ಲಿ ಬಾಸು? ಬಿಸ್ಲು ಗೊತ್ತಾ? ಸಿಕ್ಕಾಪಟ್ಟೆ ಬಿಸ್ಲು. ಏನ್ ಬಸ, ಇಬ್ರೇ ಬಂದಿದ್ದೀರಾ? ಮತ್ತಿನ್ ಯಾರು ಬರ್ಬೇಕಾಗಿತ್ತು? ಏನು ಗೊತ್ತಿಲ್ಲ ತರ ನಾಟಕ ಆಡ್ತೀರಾ. ಎಲ್ಲಿ ಮರಿ ಬಾಸು? ನಿಮ್ ಬಾಬಾ, ನೀವ್ ಯಾವಾಗ್ಲೂ ತಮಾಷೆ ಮಾಡ್ತೀರಾ. ಹೋಗಿ. ಇದ್ರ ಮಹಿಮೆ ಏನ್ ಗೊತ್ತಾ? ಈ ನಂದಿ ವಿಗ್ರಹ ವರ್ಷಕ್ಕೊಂದ್ಸಾರಿ ಒಂದು ಭತ್ತದ ಕಾಳಿನಷ್ಟು ಬೆಳೆಯುತ್ತೆ. ಈ ವರ್ಷ ಈ ನಂದಿ ದರ್ಶನವನ್ನು ಮಾಡಿ ನಾವು ಏನು ಮನಸ್ಸಿನಲ್ಲಿ ಕೆಲಸ ಕಾರ್ಯಗಳಾಗಬೇಕು ಅನ್ಕೊಂಡು ಹೋಗ್ತೀವೋ ಅದು ಮುಂದಿನ ವರ್ಷ ಬರೋದಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಅದೇ ಈ ನಂದಿ ದರ್ಶನದ ಮಹಿಮೆ. ಅರ್ಥ ಆಯ್ತಾ?